ವಿಶ್ವನಾಥ್ ಅಣ್ಣಂಗೆ ಫೋನ್ ಮಾಡಿದೆ, ಅಣ್ಣ ಥ್ಯಾಂಕ್ಸ್ ಅಣ್ಣ, ಈ ಥರ ಆಯಿತು, ನೀವೇನು ಹೇಳಿದ್ರೆ ಆ ಥರ ನಡ್ಕೊಂಡು ಹೋಗ್ತೀನಿ ಅಣ್ಣ. ಈ ಮಾತು ನಾನು ಹೇಳಿದೆ. ಅವ್ರು ಹೇಳಿದ್ರು ನಾನು ಹೇಳ್ದಂಗೆ ನಡಿಬಾರ್ದು, ಪಕ್ಷ ಹೇಳ್ದಂಗೆ ನಡಿಬೇಕು. ಮಾತಿಗೆ ಮುಂಚೆ ನೀವು ಹೇಳ್ತೀರಾ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಬಂದೆ ಅಂತ. ನೀವೇನೇನು ಮಾಡಿದ್ರಿ ಅಂತ ನಂಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಲ್ಲಪ್ಪ. ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ, ಮತ್ತು ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ. 2007-8ರಲ್ಲಿ ಸುಧಾಕರ್ ಅವರು KPCC ಪ್ರೆಸಿಡೆಂಟ್ಗೆ ಸೆಕ್ರೆಟರಿ ಆಗಿದ್ದರು. ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂಥೇಳಿ ನನ್ನ ತಾಯಿಯನ್ನು ಆವತ್ತು ರೆಬೆಲ್ ಹಾಕಿ, ಏನಕ್ಕೆ ಆವತ್ತಿಂದನೇ ನಮಗೆ ಈ ರೀತಿಯ ಜಿದ್ದು. 2023ರಲ್ಲಿ ನೀವು ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ, ನಿನ್ನ ತಂದೆ ತಾಯಿ ಗೌರವ ತರೋ ಅಂಥ ಕೆಲಸ ಮಾಡೋ ಅಂತ ನಾನು ಮೆಸೇಜ್ ಮಾಡಿದ್ದೀನಿ. ನನಗೆ ರಿಪ್ಲೈ ಮಾಡಿರೋದಿದೆ, ತೋರಿಸ್ತೀನಿ ಇವತ್ತು. ಇಲ್ಲ ಸರ್, ನೋಡಿ ಅವ್ರದ್ದು ಏನೇನಿದೆ ಅದೆಲ್ಲ ನಂಗೆ ಗೊತ್ತಿಲ್ಲ. ಮತ್ತು ನೋಡಿ ವಿಜಯೇಂದ್ರ ಅವರು ಸಹ ನಾನು ಜಿಲ್ಲಾಧ್ಯಕ್ಷ ಆದ 3 ದಿನಗಳ ನಂತರ ಅವ್ರಿಗೆ ಒಂದು ಬೊಕ್ಕೆ ಕೊಟ್ಟು ಒಂದು ಮಾತಾಡ್ಕೊಂಬರೋಣ ಅಂತ ಹೋದಾಗ ಸಹ ದೊಡ್ಡ ಮನುಷ್ಯ ಇದ್ದಾರೆ ಅವರು. ಅವತ್ತೇ ಫಸ್ಟ್ ನಾನು ಅವ್ರನ್ನ ಮೀಟ್ ಮಾಡಿದ್ದು, ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಅವ್ರನ್ನ ಮೀಟ್ ಮಾಡಿದ್ದು. ಅವ್ರ ಫೋನ್ ನಂಬರ್ ಸಹ ನನ್ನ ಹತ್ರ ಇರಲಿಲ್ಲ, ನನ್ನ ಫೋನಲ್ಲಿ ಕೂಡ ಅವ್ರನ್ನ ಮಾತಾಡಿರಲಿಲ್ಲ. ಹೋದಾಗ ಅವ್ರು ಹೇಳಿದ್ರು, ನೋಡಪ್ಪ ನಿನಗೆ ಪಕ್ಷ ಮಾತ್ರ ಮುಖ್ಯ, ನಾಳೆ ರಾಜ್ಯಾಧ್ಯಕ್ಷ ನಾನಾಗಿರ್ತೀನೋ ಇನ್ನೊಬ್ಬರಾಗಿರ್ತಾರೋ ಬೇಡ, ಪಕ್ಷಕ್ಕಷ್ಟೇ ನೀನು ಕೆಲಸ ಮಾಡಬೇಕು. ನಿಜವಾದ ಪಕ್ಷದ ಕಾರ್ಯಕರ್ತನ ರೀತಿ ನನ್ನ ಲೀಡರ್ ಆಗಿ ಅವ್ರು ಮಾತಾಡಿದ್ರು. ಅವ್ರ ಮೇಲಿದ್ದಂತಹ ಏನು ಗೌರವ ಇನ್ನಷ್ಟು ಹೆಚ್ಚಾಯಿತು. ಅವ್ರು ಯಾವತ್ತೂ ಈ ರೀತಿ ಗುಂಪುಗಾರಿಕೆ ಮಾಡು, ಅವನ ಜೊತೆ ಇದು ಮಾಡು ಹೇಳ್ಕೊಟ್ಟೇ ಇಲ್ಲ. ಅದನ್ನೇ ವಿಶ್ವನಾಥ್ ಅಣ್ಣನ ಸಹ ಅದನ್ನೇ ಹೇಳಿದ್ರು. ವಿಶ್ವನಾಥ್ ಅಣ್ಣಂಗೆ ಫೋನ್ ಮಾಡಿದೆ, ಅಣ್ಣ ಥ್ಯಾಂಕ್ಸ್ ಅಣ್ಣ, ಈ ಥರ ಆಯಿತು, ನೀವೇನು ಹೇಳಿದ್ರೆ ಆ ಥರ ನಡ್ಕೊಂಡು ಹೋಗ್ತೀನಿ ಅಣ್ಣ. ಈ ಮಾತು ನಾನು ಹೇಳಿದೆ. ಅವ್ರು ಹೇಳಿದ್ರು ನಾನು ಹೇಳ್ದಂಗೆ ನಡಿಬಾರ್ದು, ಪಕ್ಷ ಹೇಳ್ದಂಗೆ ನಡಿಬೇಕು. ಪಕ್ಷ ಮಾತ್ರ ನಮ್ಗೆ ಇಂಪಾರ್ಟೆಂಟ್. ಅವ್ರು ಹೇಳಿದ್ರು, ನನಗೆ ಯಡಿಯೂರಪ್ಪ ಅವ್ರನ್ನ ಕಂಡ್ರೆ ಪ್ರಾಣ. KJP ಕಟ್ಟಿದ್ರು ಅವರು, ನಾನು KJPಗೆ ಹೋಗಲಿಲ್ಲ. ಯಾಕೆ ನಾನು KJPಗೆ ಹೋಗಲಿಲ್ಲ? ನನಗೆ ನನ್ನ ಪಕ್ಷ ಯಡಿಯೂರಪ್ಪ ಅವ್ರಿಗಿಂತ ಇಂಪಾರ್ಟೆಂಟ್ ಆಗಿತ್ತು. ನಿನಗೂ ಅಷ್ಟೇ ನನಗಿಂತ ಇಂಪಾರ್ಟೆಂಟ್ ಪಕ್ಷ ಆಗಿರಬೇಕು ಅಂತ ಹೇಳ್ಕೊಂಡಂತಹ ಅಂಥವ್ರ ಜೊತೆ ಬೆಳೆದಿದ್ದಕ್ಕೆ ರೀ ನಾವು ಇವತ್ತು ಆರಾಮಾಗಿ ಕೂತಿರೋದು. ನಮ್ಗೆ ಏನೋ ಇಲ್ಲದೇ ಇದ್ರೂ ನಡೀತೆ ಅಂತ ಹೇಳೋದು ಅಂಥವ್ರ ಜೊತೆ ಬೆಳೆದಿದ್ದಕ್ಕೆ, ಅಂಥವ್ರು ನೋಡಿ ಕಲ್ತಿದ್ದಕ್ಕೆ ನಾವು ಇವತ್ತು. ಅಧಿಕಾರ ಏನಿದು? ಅಧಿಕಾರ ಒಂದೇನ ಎಲ್ಲದಕ್ಕೂ ಇಂಪಾರ್ಟೆಂಟು? ವಾಜಪೇಯಿ ಅವರು, ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು, ಅಡ್ವಾಣಿ ಅವರು, ಅವರೆಲ್ಲ ಪಕ್ಷ ಕಟ್ಟಿದಾಗ ಎಲ್ಲಿತ್ತು ನಮ್ಗೆ ಅಧಿಕಾರ? ಅವರೆಲ್ಲ ಕಟ್ಟಿದ್ರ ಫಲ ಅಲ್ವೇನ್ರಿ ನೀವು ಉಣ್ತಾ ಇರೋದು? ಮಾತಿಗೆ ಮುಂಚೆ ನೀವು ಹೇಳ್ತೀರಾ ಯಡಿಯೂರಪ್ಪ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕ್ಕೆ ಬಂದೆ ಅಂತ. ನೀವೇನೇನು ಮಾಡಿದ್ರಿ ಅಂತ ನಂಗೆ ಗೊತ್ತಾ? ಯಾರಿಗೂ ಗೊತ್ತಿಲ್ಲ, ಇಡೀ ರಾಜ್ಯಕ್ಕೆ ಗೊತ್ತಲ್ಲಪ್ಪ. ಈ ಮುಖಾಂತರ ನಾನು ಒಂದು ವಿಷಯನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ನನ್ನ ಸಂಸದರಾದ ಸುಧಾಕರ್ ಅವರು ನನ್ನ ವಿರುದ್ಧ ಬೇರೆ ಪರ್ಸ್ನಲ್ಲಾಗಿ ಏನೇನು ಟಾರ್ಗೆಟ್ ಮಾಡ್ತಿದ್ರು ಸುಮಾರು ಒಂದು 10-12 ವರ್ಷಗಳಿಂದ ನಾನು ಜೀರ್ಣ ಮಾಡಿಕೊಂಡೇ ಬಂದೆ. ಇವತ್ತು ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು ಅಂತ, ಮತ್ತು ಇವತ್ತಿಂದ ನನ್ನ ಕಾರ್ಯಾಚರಣೆ ಬೇರೆ ಮಾಡ್ಕೊಬೇಕು ಅಂತ ಮನಸ್ಸಲ್ಲಿ ನಿರ್ಧಾರ ಮಾಡಿದ್ದೀನಿ. ಅದರಂತೆ ನಡೀತೀನಿ. ಏನು ನನಗೆ ಇದುವರೆಗೂ ತೊಂದರೆ ಕೊಟ್ಕೊಂಡು ಬಂದರು. 2007ರಲ್ಲಿ ನಾನು ಮತ್ತು ಸುಧಾಕರ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿದ್ವಿ. ಇದೇ ಸುಧಾಕರ್ ಅವರು 2007-8ರಲ್ಲಿ ಸುಧಾಕರ್ ಅವರು KPCC ಪ್ರೆಸಿಡೆಂಟ್ಗೆ ಸೆಕ್ರೆಟರಿ ಆಗಿದ್ದರು. ನಾನು ಮತ್ತು ಅವ್ರ ಮನೆಯವ್ರಿಗೋಸ್ಕರ, ನಾವು ನಮ್ಮ ತಾಯಿಯವ್ರಿಗೋಸ್ಕರ ಪಕ್ಷದ ಟಿಕೆಟ್ಗೋಸ್ಕರ ಪ್ರಯತ್ನ ಪಟ್ಟಿದ್ದು ನಿಜ. ಆವತ್ತು ನಾನು ಪ್ರಯತ್ನ ಪಟ್ಟು ನನಗೆ ಟಿಕೆಟ್ ತೊಗೊಂಬಂದೆ ನನ್ನ ತಾಯಿಯವ್ರಿಗೆ ZP ಕ್ಷೇತ್ರಕ್ಕೆ. ಆದರೆ ಈ ಮನುಷ್ಯ, ನಮ್ಮ ತಾಯಿ ಇವತ್ತು ಮಗ ಅಂತ ಹೇಳ್ತಾರೆ ಅವ್ರನ್ನ, ಆದರೆ ಈ ಮನುಷ್ಯ ತನ್ನ ತಾಯಿಯನ್ನೇ ಸೋಲಿಸ್ಬೇಕು ಅಂಥೇಳಿ ನನ್ನ ತಾಯಿಯನ್ನು ಆವತ್ತು ರೆಬೆಲ್ ಹಾಕಿ, ಏನಕ್ಕೆ ಆವತ್ತಿಂದನೇ ನಮಗೆ ಈ ರೀತಿಯ ಜಿದ್ದು ನಮ್ಮ ಮೇಲೆ ಹೊಟ್ಟೆ ಉರಿ, ಆವತ್ತು ನಮ್ಮನ್ನು ಸೋಲಿಸುವಂಥ ಕೆಲಸ ಆಯಿತು. ಆದರೂ ನಾವು ನಿಮ್ಮನ್ನು ಬಿಟ್ವಾ? 2013ರಲ್ಲಿ ಎಲೆಕ್ಷನಲ್ಲಿ ನೀವು ಯಾವ ದೇವ್ರ ಮುಂದೆ ಬೇಕಾದ್ರೂ ಬಂದು ಪ್ರಮಾಣ ಮಾಡಿ, ನಾನು ಅಕಸ್ಮಾತ್ ಕೆಲಸ ಮಾಡದೇ ಇರ್ಬೋದು ನೀವು ಕಾಂಗ್ರೆಸ್ಸಲ್ಲಿದ್ದಾಗ, ಆದರೆ ನಿಮಗೆ ತೊಂದರೆ ಕೊಡೋವಂತಹ ಕಚಡ ಕೆಲಸ ನಾನು ಮಾಡಿಲ್ಲ. 2018ರಲ್ಲಿ ನೀವು ಬೇರೆ ಪಕ್ಷದಲ್ಲಿದ್ದಿರಿ, ನಾನು BJP ಪಕ್ಷದಲ್ಲಿದ್ದೆ. ನನ್ನ ಡಾಕ್ಟರ್ ಮಂಜುನಾಥ್ ಅವರಿಗೆ ನನ್ನ ಕೈಯಲ್ಲಾಗಿದ್ದು ನಾನು ಕೆಲಸ ಮಾಡಿದ್ವಿ, ಸೋತ್ವೋ ನನ್ನ ಪಕ್ಷಕ್ಕೆ ನಾನು ಕರೆಕ್ಟಾಗಿ ಕೆಲಸ ಮಾಡಿದೆ. 2019ಕ್ಕೆ ತಾವು ಬಂದ್ರಿ, ನನ್ನ ಪಕ್ಷಕ್ಕೆ ಬಂದ್ರಿ. ನೀವು ನನಗೆ ಕಳಿಸಿರೋ ಮೆಸೇಜಸ್ಸು, ನಾನು ನೀವು ಮಾಡಿರೋಂತಹ ಕೆಲಸ, ನನ್ನ ತನು ಮನ ದನಗಳನ್ನೆಲ್ಲ ಅರ್ಪಿಸ್ಕೊಂಡಿದ್ದೀನಿ. ನಮ್ಮ ಹೋಬಳಿಗೆ ಇನ್ಚಾರ್ಜ್ ಮಾಡಾಕಿದ್ರು ನಮಗೆ. ನನ್ನ ಜೊತೆ ಬೆಳ್ಳಿ ಪ್ರಕಾಶ್ ಅವರು ಕೆಲಸ ಮಾಡಿದ್ರು. ನನ್ನ ಅಣ್ಣ CT ರವಿ ಅವರು ನಮ್ಮ ಕ್ಷೇತ್ರದ ಉಸ್ತುವಾರಿಗಳಾಗಿದ್ದರು. ಅವ್ರನ್ನ ಕೇಳಿ ನೋಡಿ, ತನು ಮನ ದನಗಳನ್ನು ನನ್ನ ಸಮಯನ ಕೊಟ್ಟು
ಅಷ್ಟೊಂದು ಕೆಲಸ ಮಾಡಿ ಇಡೀ ಹೋಬಳಿಯಲ್ಲಿ ಯಾವತ್ತೂ ಯಾರಿಗೂ ಬರ್ದಿರೋ ಅಷ್ಟು ಲೀಡ್ ಕೊಡೋದಕ್ಕೆ ನನ್ನದು ಒಂದು ಪಾಲಿದೆ ರೀ. ನಾನು ಯಾವತ್ತು ಕೆಟ್ಟ ಕೆಲಸ ಮಾಡಿದ್ದೀನಿ? 2023ರಲ್ಲಿ ನೀವು ನನಗೆ ಕೊಡಬಾರ್ದು ಕೆಲಸ ಕೊಟ್ಟು ಮಾಡಿದಾಗ ನಾನು ಯಾವ ದೇವ್ರ ಮುಂದೆ ಬೇಕಾದರೂ ಬಂದು ಪ್ರಮಾಣ ಮಾಡ್ತೀನಿ, ನನ್ನ ಪಕ್ಷದ ವಿರುದ್ಧ ನಾನು ಆವತ್ತೂ ಸಹ ಕೆಲಸ ಮಾಡಿಲ್ಲ. 2024ರಲ್ಲಿ ನೀವು ಎಲೆಕ್ಷನ್ ನೀವು MP ಟಿಕೆಟ್ ಕೇಳಿದಾಗ ಹೌದು ಆಂತರಿಕ ಪ್ರಜಾಪ್ರಭುತ್ವ ಇತ್ತು. ನಾವು ವಿಶ್ವನಾಥ್ ಅಣ್ಣ ಮಗನ್ ಅಲೋಕ್ ವಿಶ್ವನಾಥ್ ಅವ್ರಿಗೆ ಟಿಕೆಟ್ ಕೇಳಿದ ನಿಜ, ಅವ್ರ ಜೊತೆ ನಾನು ಪ್ರಯತ್ನ ಪಟ್ಟಿದ್ದು ನಿಜ. ಅದನ್ನು ತಪ್ಪು ಅಂತ ನೀವು ಹೆಂಗೆ ಹೇಳೋಕ್ಕಾಗುತ್ತೆ? ಆಂತರಿಕ ಪ್ರಜಾಪ್ರಭುತ್ವ. ಆದರೆ ಟಿಕೆಟ್ ಯಾವಾಗ ಅವ್ರಿಗೆ ಸಿಕ್ಕಿಲ್ಲ, ನಿಮ್ಗೆ ಸಿಕ್ತು, ನಿಮಗೆ ಕೆಲಸ ಮಾಡಿದಿನ ಹೇಳುವ ನಿಮ್ಮ ಆತ್ಮಸಾಕ್ಷಿಯಾಗೆ ನಿಮ್ಮ ಮನೆ ಮೇಲೆ ದೇವ್ರ ಮೇಲೆ ಆಣೆ ಮಾಡಿಕೊಂಡು ನೀವು ಹೇಳಿ ನಿಮಗೆ ಕೆಲಸ ಮಾಡಿದಿನೋ ಇಲ್ವೋ ಅಂತ. ನಾನು ರಾಜಕೀಯ ಬಿಡ್ತೀನಿ ರೀ, ನೀವೇನಾದರೂ ಆಣೆ ಮಾಡಿಬಿಟ್ಟು ಹೇಳ್ಬಿಟ್ರೆ ಆ ದೇವ್ರು ನೋಡ್ಕೊತ ನಿನ್ನ ಮೇಲೆ. ನಾನು ರಾಜಕೀಯಕ್ಕೆ ಬಂದಿದ್ದೆ ನಿನ್ನಿಂದ ಅಣ್ಣ. ನೀನು ಕೊಡ್ತಾ ಇರೋ ಕಿರುಕುಳ ತಡ್ಕೊಳಕ್ಕಾಗ್ದಿರ ನನಗೊಂದು ಶೆಲ್ಟರ್ ಬೇಕಿತ್ತು, ನಾ ಅದಕ್ಕೋಸ್ಕರ ರಾಜಕೀಯಕ್ಕೆ ಬಂದೆ. ಇವತ್ತು ನಿನ್ನ ಬಲೆ ನೀನು ಅಳ್ಕೊಂಡಿದ್ಯಾ. ನಾನು ಇವತ್ತು ಹೇಳ್ತಾ ಇದ್ದೀನಿ, ನಿನ್ನ ವಿರುದ್ಧ ನಾನು ನೈತಿಕವಾಗಿ ಕೆಲಸ ಮಾಡ್ತೀನಿ. ಇನ್ಮೇಲೆ ನನ್ನ ಪಕ್ಷದ ವಿರುದ್ಧ ನಾನು ಕೆಲಸ ಮಾಡಲ್ಲ. ಆದರೆ ನೀನು ಮಾಡಿರೋ ಅನಾಚಾರಗಳೆಲ್ಲನೂ ನನಗೆ ಗೊತ್ತಿದೆ ಅಂತ ನಿನಗೆ ಹೇಳಿದ್ದೀನಿ. ಪ್ರತಿಯೊಂದು ಅನಾಚಾರನ ನಾನು ನಿನ್ನ ಬಯಲಿಗಿಡ್ತೀನಿ. ಕೋವಿಡ್ ಟೈಮಲ್ಲಿ ನೀನು ಮಾಡಿರೋ ಅಂತಹ ಯಾರು ಕೋವಿಡ್ ಇವಾಗ ವರದಿ ಇದು ಮಾಡ್ತಿರೋದು ಯಾರು ಸರ್? ಅವ್ರ ಜಡ್ಜು ಮೈಕಲ್ ಡಿ ಕುನ್ನಾ ಅವರಿಗೆ ಈ ಮುಖಾಂತರ ನಾನು ಮನವಿ ಮಾಡ್ತಾ ಇದ್ದೀನಿ. ನೋಡಿ, ಅವರು ಲಾಕ್ಡೌನ್ ಟೈಮಲ್ಲಿ ಹೆಣಗಳು ಬಿದ್ದು ಸಾಯ್ತಾ ಇರುವಂತಹ ಟೈಮ್ನಲ್ಲಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೈಕ್ರೋ ಫೈನಾನ್ಸ್ಗಳಿಗೆ ಕಳಿಸಿ ಅದರಿಂದ ಕ್ಯಾಶ್ ಮಾಡ್ಕೊಂಡಿರುವಂತಹ ನನ್ನ ಹತ್ರ ದಾಖಲೆಗಳಿದೆ, ಒರಿಜಿನಲ್ ದಾಖಲೆಗಳಿದೆ. ಘನತೆವೆತ್ತ ನ್ಯಾಯಮೂರ್ತಿಗಳಾದ ಮೈಕಲ್ ಡಿ ಕುನ್ನಾ ಅವರೇ, ನಿಮ್ಮ ಹತ್ರ ನಾನು ಮನವಿ ಮಾಡ್ತಾ ಇದ್ದೀನಿ, ನೀವು ಯಾವತ್ತು ಅಪಾಯಿಂಟ್ಮೆಂಟ್ ಕೊಟ್ಟರೆ ಅವತ್ತು ನಾನು ಬರ್ತೀನಿ. ಇದು ಒಂದೇ ಒಂದು ಇನ್ನೂ ಸ್ಟಾರ್ಟಿಂಗ್. ನಿನಗಿನ್ನ ಸುಧಾಕರ್, ಇವಾಗಿನ್ನ ಸ್ಟಾರ್ಟ್ 100 ಇದೆ ಅಂತ ನಿನಗೆ ಹೇಳಿದ್ದೀನಿ. ನಿನಗೆ ಮೆಸೇಜ್ ಮಾಡಿದ್ದೀನಿ ನಾನು, ನಿಮಗೆಲ್ಲ ಬೇಕಾದ್ರೆ ಈಗ ತೋರಿಸ್ತೀನಿ. ಭ್ರಷ್ಟಾಚಾರ ಮಾಡಬೇಡ, ನಿನ್ನ ತಂದೆ ತಾಯಿ ಗೌರವ ತರೋ ಅಂತ ಕೆಲಸ ಮಾಡೋ ಅಂತ ನಾನು ಮೆಸೇಜ್ ಮಾಡಿದ್ದೀನಿ. ನನಗೆ ರಿಪ್ಲೈ ಮಾಡಿರೋದಿದೆ, ತೋರಿಸ್ತೀನಿ ಇವತ್ತು. ಅಷ್ಟು ಆತ್ಮಸಾಕ್ಷಿಯಾಗಿ ನಾನು ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ನನ್ನ ದೇಶ, ನನ್ನ ಚಿಕ್ಕಬಳ್ಳಾಪುರ ಅಂದರೆ ನನಗೆ ಪ್ರಾಣ ರೀ.